ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ 2013ರಿಂದ 18 ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಕೃಷಿ ಭಾಗ್ಯ ಎಲ್ಲ ಯೋಜನೆ ಕೊಟ್ಟು ಜನಪರ ಯೋಜನೆ ಕೊಟ್ಟರು. ಈ ಚುನಾವಣೆಯಲ್ಲಿ ಇವತ್ತು ಸಹ ನಾವು ಚುನಾವಣೆಗಿಂತ ಮುಂಚೆ 5 ಗ್ಯಾರಂಟಿಗಳನ್ನ ನಾವು ಮಾತು ಕೊಟ್ಟಿದ್ವಿ. ಗೃಹಲಕ್ಷ್ಮಿ ಯೋಜನೆ, ಪ್ರತಿ ಕುಟುಂಬಕ್ಕೆ 2,000 ರೂಪಾಯಿ, ಶಕ್ತಿ ಯೋಜನೆ ಎಲ್ಲಲ್ಲಿ ಕಡೆ ಬಸ್ನಲ್ಲಿ ಇವತ್ತು ಸಹ ಅಡ್ಡಾಡಬಹುದು. ಯುವ ನಿಧಿ ಕಾರ್ಯಕ್ರಮ 2 ವರ್ಷದ ಕಾಲಕ ಯಾರು ನಿರುದ್ಯೋಗಿ ಇರ್ತಾರೆ 6 ತಿಂಗಳ ನಂತರ ಮತ್ತು 2 ವರ್ಷದವರೆಗೆ ಅವ್ರಿಗೆ ಒಂದು ಬತ್ತೆಯನ್ನು ಕೊಡುವಂಥದ್ದು 15 ರೂಪಾಯಿ. ಗೃಹ ಜ್ಯೋತಿ 200 ಯೂನಿಟ್ವರೆಗೆ ವಿದ್ಯುತ್ ಶಕ್ತಿ ಫ್ರೀ. ನಾವು ನುಡಿದಂತೆ ನಡೆದಿದ್ದೀವಿ. ನಾವೇನು ಮಾತು ಕೊಟ್ಟಿದ್ದೀವಿ ಚುನಾವಣೆಗಿಂತ ಪೂರ್ವದಲ್ಲಿ ನಾವು ನಡ್ಕೊಂಡಿದ್ದೀವಿ ಅದ್ರ ಪ್ರಕಾರ. ಅದ್ರ ಜೊತೆಗೆ ಅಭಿವೃದ್ಧಿನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ತಗೊಂಡ್ರಿ, ಈಗ ನೀವು ಬಹಳ ವರ್ಷದಿಂದ 2010ರಲ್ಲಿ ಕೃಷ್ಣಾ ನ್ಯಾಯಾಧಿಕರಣ 2 ತೀರ್ಪು ಬಂತು, ಬ್ರಜೇಶ್ ಕುಮಾರ್ ತೀರ್ಪು. 13ರಲ್ಲಿ ಅದು ಸ್ಪಷ್ಟೀಕರಣಗೊಂಡು ಅದು ಅಂತಿಮಗೊಂಡಿತು. 177 TMC ಇತ್ತು, ಅದು ಸ್ಪಷ್ಟೀಕರಣಗೊಂಡಾಗ 4 TMC ಕಡಿಮೆ ಆಗಿ 173 TMC ಆಯಿತು. ಅದರಲ್ಲಿ 43 TMC ಇವತ್ತು ಸಹ ತುಂಗಭದ್ರಾ ಬೇಸಿನ್ ಇದರಲ್ಲಿ ಅದನ್ನ ಇದ್ದಂಥ ಯೋಜನೆಗಳಿಗೆ ಅದನ್ನ ಸೆಟ್ ಆಫ್ ಮಾಡೋದಾಯಿತು. ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ ಇವತ್ತು ಸಹ 519ರಿಂದ 524 ಮಾಡಿ ನಾವು 100 TMC ಶೇಖರಣೆ ಮಾಡಿ 130 TMC ಬಳಕೆ ಮಾಡುವಂಥದ್ದು. ಶೇಖರಣೆ ಮಾಡೋದು 100 TMC ಆಗ್ತದೆ, ಬಳಸ್ಕೊಳ್ಳುವಂಥ 130 ಅಂದ್ರೆ ಸರ್ಕ್ಯುಲೇಷನ್ ಇರ್ತದೆ. 130 TMC UKP 3ನೇ ಹಂತ. ಇನ್ನೂ ತನಕ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಎಷ್ಟು ವರ್ಷ ಆಯ್ತು? 13 ವರ್ಷ ಆಯ್ತು ಗೆಜೆಟ್ ನೋಟಿಫಿಕೇಶನ್ ಮಾಡಿ. ಈಗ ನಾವು ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲ ನಂಜೇನ್ ಭಟ್ರು, ತಿಮ್ಮಾಪುರ್ ಅವರು, JT ಪಾಟೀಲ್ರು, ಸರ್ನಾಯಕರು, ಆನಂದರಾಮಗೌಡರು ನಾವೆಲ್ಲರೂ ಕೂಡ ಒತ್ತಾಯ ಮಾಡಿ ಇವತ್ತು ಭೂ ಸ್ವಾಧೀನಕ್ಕೆ ಏನು 75,000 ಎಕರೆ ಇದೆ ಮತ್ತು ಈ ಕೆನಾಲ್ಗಳದು ಅವ್ರಿಗೆ ಕನ್ಸಲ್ಟ್ ಆದ ಮೇಲೆ ಹಂಗೆ UKP ಹಂತ ಇದರಲ್ಲಿ 1, 2 ಮತ್ತು A ಮತ್ತು B ದಾಗ ಕೊಟ್ಟಿದ್ದೀವಿ. ನಾವು ಏನು ಬಚಾವ್ ತೀರ್ಪಾದಾಗ ಯಾರು ಕೊಟ್ಟಿದ್ದೀವಿ ಕನ್ಸೆಂಟ್ ಆಧಾರದ ಮೇಲೆ. ಆ ರೀತಿ ಕನ್ಸೆಂಟ್ ಆಧಾರ ಮೇಲೆ ಕೊಡಿ ಅಂತ ಹೇಳಿ ಎಲ್ಲರೂ ಬೇಡಿಕೆ ಆಗಿತ್ತು. ಇವತ್ತು 40 ಲಕ್ಷ ರೂಪಾಯಿ ನಾವು ನೀರಾವರಿಗೆ, 30 ಲಕ್ಷ ರೂಪಾಯಿ ಒಣಭೂಮಿಗೆ ಈಗ ಚಾಲನೆ ಕೊಟ್ಟಿದ್ದೀವಿ. ಈ ಸಲ ನಾವು ಮತ್ತೆ ಈಗ ಸಪ್ಲಿಮೆಂಟರಿ ಬಜೆಟ್ನಲ್ಲಿ ಕೂಡ ಇನ್ನಷ್ಟು ಹೆಚ್ಚಿನ ದುಡ್ಡನ್ನು ಹಣವನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಈ ಸಲ ಏನು 28,4 ಆಗಿರ್ತವೆ, ಫೈನಲ್ ಬಂದಿರ್ತವೆ, ಆ ಇವತ್ತಿನ ಈ ಸಲ ಮುಗಿತವೆ. ಪ್ರಥಮ 3 ವರ್ಷದಲ್ಲಿ ಇವತ್ತು ದಿವಸ ನಾವು ಕೃಷ್ಣ ಇದಕ್ಕೇನು ಇವತ್ತು ಮುಳುಗಡೆ ಆದಂಥ ಜನ ಇದ್ದಾರೆ, ಆ ನಿರಾಶ್ರಿತರಿಗೆ ದಿವಸ ನಾವು ಹಣವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕೆನಾಲ್ಗೂ ಕೂಡ 30 ಲಕ್ಷ 20 ಲಕ್ಷ ಕೊಡ್ತಾ ಇದ್ದೀವಿ. ಇನ್ನು ಪುನರ್ವಸತಿನೂ ಕೂಡ ನಾವು ಬೇರೆ ಬೇರೆ ವಿಭಿನ್ನ ಚಿಂತನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಪುನರ್ವಸತಿಯಲ್ಲಿ ಬಹಳಷ್ಟು ಈ ಲ್ಯಾಂಡ್ ಎಕ್ವಿಷನ್ ಸಂದರ್ಭದಲ್ಲಿ ಅಲ್ಲಿ ಲ್ಯಾಂಡು ಅಡ್ವೊಕೇಟ್ಸು ಕೋರ್ಟ್ನಲ್ಲಿ ಸಿಕ್ಕಂಗೆ ಆರ್ಡರ್ಸ್ ಆಗಿ ಇಲ್ಲೇನೆ 23 ಕೋಟಿ ಆರ್ಡರ್ ಆಗಿತ್ತು. ಬಾಗಲಕೋಟ್ನಲ್ಲಿ, ಬಿಜಾಪುರದಲ್ಲಿ ಸುಮಾರು 18 ಕೋಟಿ ಆರ್ಡರ್ ಆಗಿತ್ತು. 11 ಕೋಟಿ 12 ಕೋಟಿ. ಈಗ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿದೀವಿ. ಅದನ್ನು ಕೂಡ ರೈತರಿಗೆ, ಈ ಮಾಫಿಯಾ ಜನರಿಗೆ ನಾವು ಅದನ್ನ ಇದು ಮಾಡ್ಕೊಡಲ್ಲ, ರೈತರಿಗೆ ಅನುಕೂಲ ಆಗುವಂತ ಕೆಲಸ ಮಾಡ್ತೀವಿ. ಅಂದ್ರೆ ಅವ್ರಿಗೆ ಹೊಲದಲ್ಲೇ ಮನೆ ಕಟ್ಕೋಬಹುದು, ಬೆಳಗಾವನಾಗರೆ ಕಟ್ಬೋದು, ಜಮಖಂಡಿಯರೆ ಕಟ್ಕೊಳ್ಳಿ, ಬೀಳಿಗೆರೆ ಕಟ್ಕೊಳ್ಳಿ, ಎಲ್ಲ ಮುಧೋಳದಾಗರೆ ಕಟ್ಕೊಳ್ಳಿ, ಎಲ್ಲರೇ ಕಟ್ಕೊಳ್ಳಿ, ಬಿಜಾಪುರದಾಗ ಕಟ್ಕೊಳ್ಳಿ, ಬಾಗಲಕೋಟೆ ಕಟ್ಕೊಳ್ಳಿ, ಅವ್ರಿಗೆ ಅನುಕೂಲ ಆಗುವ ರೀತಿ ಅವರು ಸಂತೋಷ ಪಡೋ ರೀತಿಯಲ್ಲಿ ಅದನ್ನು ಕೂಡ R&Rದೂ ಕೂಡ ನಾವು ಇದನ್ನು ಕೆಲಸ 20 ಹಳ್ಳಿಗಳೇನಿದೆ ಅದನ್ನು ಕೂಡ ನಾವು ಮಾಡ್ತೀವಿ. ಅಭಿವೃದ್ಧಿನೂ ಕೂಡ ನಡೆದಿದೆ. ಈ ಕಡೆ ನಾವು ಕೊಟ್ಟಂತ ಗ್ಯಾರಂಟೀಸ್ ಕೂಡ ನಡೆದಿದೆ. ಇಲ್ಲಿ ತಗೊಳ್ರಿ, ಉದಾಹರಣೆಗೆ ಇವತ್ತು ಸಹ ಮೇಟಿಯವರಿದ್ದಾಗ ಮೆಡಿಕಲ್ ಕಾಲೇಜನ್ನು ಇತ್ತೀಚೆಗೆ ಮೆಡಿಕಲ್ ಕಾಲೇಜ್ ಸಹ ಪ್ರಾರಂಭ ಮಾಡಲಿಕ್ಕೆ ಭೂಮಿ ಪೂಜೆನೂ ಕೂಡ ಮಾಡಿದ್ವಿ. ಅನೇಕ ಶಾಲೆಗಳನ್ನ, ಅನೇಕ ಅದನ್ನು ಅಭಿವೃದ್ಧಿ ಕಾರ್ಯಗಳನ್ನ ಇವತ್ತು ಸಹ ನೀನೇ ನೋಡ್ತಾ ಇದ್ದೆ ನಾನು. ನಿಮ್ಮ ಇದರಲ್ಲಿ ಏನು ಮೇಟಿಯವರ ಈ ಒಂದು ಈಗ ಬಾಗಲಕೋಟೆ ಮತಕ್ಷೇತ್ರದ ಇದೆಲ್ಲ ಕೆಲಸಗಳಾಗಿದ್ದಾವೆ ಅಂತ ಹೇಳಿ. ಹೀಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ನುಡಿದಂತೆ ನಡೆದಿದೆ. ಇವತ್ತು ಮೋದಿಯವರ ಥರ ನಾವು ಸುಮ್ಮನೆ ಸುಳ್ಳನ್ನು ಹೇಳಿ ಜನರನ್ನ ಮೋಸ ಮಾಡುವಂಥ ಕೆಲಸ ಮಾಡಿಲ್ಲ. ಅವರ ಎಜೆಂಡಾ ಕೇವಲ ಧರ್ಮದ ಹೆಸರ ಮೇಲೆ, ಜಾತಿಯ ಹೆಸರ ಮೇಲೆ ಇವತ್ತು ಸಹ ರಾಜಕಾರಣ ಮಾಡುವಂಥದ್ದು. ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಬುದ್ಧ, ಬಸವ, ಅಂಬೇಡ್ಕರ್ ತತ್ವಗಳ ಸಿದ್ಧಾಂತ ಮೇಲೆ, ಯಾಕಂದ್ರೆ ಬಸವಣ್ಣವರ ಸಿದ್ಧಾಂತಗಳೇನಿತ್ತು ಅದೇ ಸಂವಿಧಾನದಲ್ಲಿ ಬರೀ ನಾವು ಎಲ್ಲ ಜಾತಿಯ, ವರ್ಗದ,
ಧರ್ಮದ ಕಾಯಕ ವರ್ಗದ ಜನರನ್ನ ತೆಗೆದುಕೊಂಡು ಹೋಗುವಂಥ ಪಕ್ಷ ಅವು ಸಣ್ಣ ಸಣ್ಣ ಸಮುದಾಯ ಇರ್ಬೋದು, ಕುಂಬಾರ ಕಮ್ಮಾರ ಯಾವುದೇ ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಮೇಲ್ವರ್ಗದಲ್ಲಿ ಕೂಡ ಏನು ಬಡವರು ಇದ್ದಾರೆ, ರೈತರು, ಮಹಿಳೆಯರು ಇವ್ರ ಪರವಾಗಿರುವಂಥ ಪಕ್ಷ. ಹೀಗಾಗಿ ನಾವೆಲ್ಲರೂ ಕೂಡ ಇವತ್ತು ದಿವಸ ಒಂದು ಸಂಘಟಿತವಾಗಿ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಅಲ್ಲಿ ದಾವಣಗೆರೆ ಮತ್ತು ಇಲ್ಲಿ ಬಾಗಲಕೋಟೆ ಈ ಎರಡೂ ಚುನಾವಣೆಯಲ್ಲಿ ಇವತ್ತು ದಿವಸ ನಾವು ಭಾಳ ದೊಡ್ಡ ಅಂತರದಿಂದ ಚುನಾವಣೆಯನ್ನು ಗೆಲ್ತೀವಿ. ನಾವು ಪ್ರತಿ ಮನೆಗೆ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಕೆಲಸ ಮಾಡಿದೆ, ಬಹುಶಃ ಈಗ ಇಲ್ಲಿ ಮತದಾರರು ಎಷ್ಟಿದಾರಲ್ಲ, ನಮ್ಮ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ ಇದನ್ನೆಲ್ಲ ನೋಡಿದರೆ ಈ ಮತದಾರರಲ್ಲಿ 70% ಎಲ್ಲರೂ ಕವರ್ ಆಗಿರ್ತಾರೆ. ಗ್ಯಾರಂಟಿ ಕಮಿಟಿ ಯಾರಿದ್ದಾರೆ ಎಲ್ಲರಿಗೂ ಕೂಡ ಇವತ್ತು ಸಹ ಬೆನಿಫಿಟ್ ಆಗಿದೆ. ಹೀಗಾಗಿ ನಮ್ಮ ಸಂಪೂರ್ಣವಾದಂಥ ವಿಶ್ವಾಸ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಜನ ಬೆಂಬಲಿಸ್ತಾರೆ. ಮೇಟಿಯವರ ಮಂಥನಿಗೆ ನಾವು ಟಿಕೆಟ್ ಕೊಟ್ಟಿದ್ದೀವಿ. ಆ ಮೇಟಿಯವ್ರನ್ನ ಸ್ಮರಿಸಿ ಅವ್ರಿಗೆ ನಿಜವಾದಂಥ ಒಂದು ಶ್ರದ್ಧಾಂಜಲಿಯನ್ನು ಇವತ್ತು ದಿವಸ ನಮ್ಮ ಬಾಗಲಕೋಟೆ ಜನ ಮತವನ್ನು ಹಾಕಿ ದೊಡ್ಡ ಅಂತರದಿಂದ ಗೆಲ್ಲಿಸುವ ಮೂಲಕ ಆ ಕೆಲಸವನ್ನು ಇವತ್ತು ದಿವಸ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ, 4 ವರ್ಷಗಳ ಕಾಲ BJP ಸರ್ಕಾರ ಇತ್ತು. ಆ 4 ವರ್ಷದಾಗ ಏನು ಮಾಡಿದಾರೆ ಹೇಳ್ಬಿಡಿ. ನಾವು ಆ 4 ವರ್ಷದಲ್ಲಿ 3 ಮುಖ್ಯಮಂತ್ರಿಗಳು ಹೋದರು. ಯಡಿಯೂರಪ್ಪ ಅವರು, ಬೊಮ್ಮಾಯಿ ಅವರು, ಸದಾನಂದ ಗೌಡರು, ಏನೆಲ್ಲ ಆಯಿತು ನಾವು ನೋಡಿದ್ದೀರಿ. 4 ವರ್ಷದಾಗ ಏನೂ ಕೆಲಸ ಮಾಡಿ ಬರೇ ಟೆಂಡರ್ ಕರೆಯುವಂಥದ್ದು ವಿತೌಟ್ ಕ್ಯಾಬಿನೆಟ್ ಅಪ್ರೂವಲ್, ವಿತೌಟ್ ಫೈನಾನ್ಷಿಯಲ್ ಅಲೋಕೇಶನ್. ಇವತ್ತು ಲಕ್ಷಾಂತರ ಕೋಟಿ ಪೆಂಡಿಂಗ್ ಬಿಲ್ಸ್ ನಮ್ಮಲ್ಲಿ ಹೋಗಿದ್ದಾರೆ. ಲಕ್ಷಾಂತರ ಕೋಟಿ ಪೆಂಡಿಂಗ್ ಬಿಲ್ಸ್, ಅದು ಇರಿಗೇಷನ್ ಇರ್ಬೋದು, PWD ಇರ್ಬೋದು, RDPR ಇರ್ಬೋದು, ಮತ್ತೊಂದು ಇಲಾಖೆ ಇರ್ಬೋದು, ಮೆಡಿಕಲ್ ಎಜುಕೇಷನ್ನಲ್ಲಂತೂ ನೋಡ್ತಾ ಇದ್ವಿ ನಾವು. ವಿತೌಟ್ ಕ್ಯಾಬಿನೆಟ್ ಪರ್ಮಿಷನ್ ಕೊಟ್ಟಂತ ಟೆಂಡರ್ಗಾರಿಗೆ ಮತ್ತೆ ಅದನ್ನು ಮುಂದುವರ್ಸ್ಕೊಂಡು ಹೋಗುವಂತ 300 ಕೋಟಿ 400 ಕೋಟಿ ಕಾನೂನು ಇಲ್ಲ, ಹಣಕಾಸಿನ ಅದಕ್ಕೆ ಹಣಕಾಸು ಒದಗಿಸಿಲ್ಲ. ಈ ರೀತಿ ಇವತ್ತು ಸಹ ದೊಡ್ಡ ಹೊರೆಯನ್ನು ನಮ್ಮ ಮೇಲೆ ಹೊರಿಸಿ ಹೋಗಿದ್ದಾರೆ. ಅದಾಗಿಯೂ ಕೂಡ ಆ ಹೊರೆಯನ್ನ ಜೊತೆಗೆ ನಾವು ಗ್ಯಾರಂಟಿ ಮತ್ತು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಾ ಇದ್ದೀವಿ. ಇದನ್ನ ತಾವೆಲ್ಲ ಕೂಡ ಮಾಧ್ಯಮದವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾರೆ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ನಂಜಯ್ಯ ಮಠರು ನೇತೃತ್ವದಲ್ಲಿ, ಜಿಲ್ಲಾ ಉಸ್ತುವಾರಿ ತಮ್ಮಾಪುರ ನೇತೃತ್ವದಲ್ಲಿ, ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಇವತ್ತು ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು, ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಇವತ್ತು ನಾವು ಜನರ ಬಳಿಗೆ ಹೋಗಿ ಜನರಿಗೆ ನಾವು ಮಾಡಿದಂಥ ಕೆಲಸ ನಾವು ಸುಮ್ಮನೆ ಓಟ್ ಕೇಳಲ್ಲ. ನಾವು ಕೆಲಸ ಮಾಡಿದ್ದೀವಿ, ನಾವು ಕೊಟ್ಟ ಮಾತಿನಂತೆ ನಡೆದಿದ್ದೀವಿ, ನಮಗೆ ಆಶೀರ್ವಾದ ಮಾಡಿರಿ ಅಂತೇಳಿ ತುಂಬ ನಾವು ಕೇಳ್ಕೊತೀವಿ. ಪ್ಲೀಸ್. ಹಾಂ ಹೇಳಿ. ಹಲೋ. ನೋಡಿ, ಇದೆಲ್ಲ ಹೇಳ್ತೀನಿ ಕೇಳ. ಯಾವ ರೀತಿ ಅರ್ಥ ಹೇಳಿದರು ಅವರು? ಬರೇ ನಮ್ಮ ಪಕ್ಷದ ಅಷ್ಟೇ ಹೇಳಿಲ್ಲ, BJP ಅವರು ಇಷ್ಟೆಲ್ಲ ನೀವೆಲ್ಲ ಅದಿರಪ್ಪ ಅಂದ್ರೆ 224 ಮಂದಿ ಶಾಸಕರು ಎಲ್ಲರೂ ಕೂಡ ತೆಗೆದು ನೋಡಿ. 224 ಶಾಸಕರು ಮಂತ್ರಿ ಆಗುವಂತ, ಮುಖ್ಯಮಂತ್ರಿ ಅಂತ ಇದನ್ನು ಹೊಂದಿದ್ದಾರೆ ಅಂತ ಹೇಳಿದ್ರು. ಜನರಲ್ ಆಗಿ ಹೇಳಿದರೆ ಅದಕ್ಕೆ ಬಹಳಷ್ಟು ಇದು ಕೊಡುವಂತ ಅವಶ್ಯಕತೆ ಇಲ್ಲ. ಬಾಗಲಕೋಟೆ ಅಖಂಡ ಬಿಜಾಪುರ ಜಿಲ್ಲೆಯ ಒಂದು ಭಾಗ. ಕೃಷ್ಣಾ ಮೇಲ್ದಂಡೆ ಯೋಜನೆ ಒಳಗ ನೀವು ಲಾಭದಾಯಕ ಜಿಲ್ಲೆಯವರಿಗೆ, ಬಾಗಲಕೋಟೆ ಸಂಕಷ್ಟದ ಜಿಲ್ಲೆ. ನೀವು ಜಲ ಸಂಪನ್ಮೂಲ ಸಚಿವರಾಗಿದ್ರಿ, ಈಗ 3 ವರ್ಷ ಕೈಗಾರಿಕಾ ಸಚಿವರಾಗಿದ್ರಿ. ನಿಮ್ಮ ಪೂರ ಜಿಲ್ಲೆಯ ಒಂದು ಭಾಗವಾಗಿರ್ತಕ್ಕಂಥ ಸಂಕಷ್ಟದ ಜಿಲ್ಲೆಗೆ ತಮ್ಮ ಕೊಡುಗೆ ಏನಾಗಿದೆ? ಉದ್ಯೋಗ ಮತ್ತು ಮುಳುಗಡೆ ಸಂತ್ರಸ್ತರಿಗಾಗಿ ನೋಡಿ, ಈಗ ಹೇಳಿದ್ನಲ್ಲ ಇಟ್ಟು ಏನ್ ಹೇಳಿದೆ. ಈಗ ಮುಳುಗಡೆಗೆ 40 ಲಕ್ಷ ರೂಪಾಯಿ 30 ಲಕ್ಷ ರೂಪಾಯಿ ತಾವು ಜಲಸಂಪನ್ಮೂಲ ಸಚಿವರಾದಾಗ ನಿನ್ನೆ ಬೊಮ್ಮಾಯಿ ಕೇಳಿದ್ರಿ ಪ್ರಶ್ನೆ ಮತ್ತು ಮೊನ್ನೆ ಕಾರಜೋಳ ಕೇಳಿದ. ಈ ಭಾಗದಲ್ಲಿ ನಾನು MB ಪಾಟೀಲ್, HK ಪಾಟೀಲ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದೀವಿ. ಯಾರ್ಯಾರ ಕಾಲದಾಗ ಈ ಬಾಗಲಕೋಟೆ ಮುಳುಗಡೆ ಸಂತ್ರಸ್ತರಿಗೆ ಏನೇನಾಗಿದೆ ಅನ್ನೋದನ್ನ ಬಹಿರಂಗ ಚರ್ಚೆಗೆ ಬರೋದಾದ್ರೆ ಸರ್ಕಾರಿ ದಾಖಲೆ ಸಮೇತ ಬರಲಿ ಅವರು. ನಿಶ್ಚಿತವಾಗಿ ತಯಾರಿದ್ದೀವಿ. ಯಾವಾಗ ಕೇಳಿ ಬೊಮ್ಮಾಯಿ ಅವರಿಗೆ ಮತ್ತು ಕಾರಜೋಳದವ್ರು ಕೇಳಿ, ಯಾವಾಗ ನೋಡಿ, ಒಂದು ನಿಮಿಷ ಯಾವಾಗ ಕರೀತಾರೆ ನಾವು ಬರ್ತೀವಿ. ಇವತ್ತು JT ಪಾಟೀಲ್ ಕೇಳ್ರಿ, ನಾನು ಏನು ಮಾಡ್ಕೊಟ್ಟಿದ್ದೀವಿ ಅಂತ ಕೇಳಿ.
ಉಳಿದ ಕೇಳಿ ಪಾಪ ನೀವು ಮಿಸ್ಟರ್ ಉತ್ತರ ಕೊಡಲೇ ಬೇಡ ನೀವು ಕೇಳಿದೆ ನಾನು ಹೇಳ್ತಾ ಇದ್ದೀನಿ ಅದು ಜೆ.ಟಿ. ಪಾಟೀಲ್ ಕೇಳ್ರಿ ನಾವೇನು ಮಾಡಿದ್ದೀವಿ ಅಂತೇಳಿ ಉಳಿದ ಮತಕ್ಷೇತ್ರದ ಎಲ್ಲ ಕಡೆ ಕೇಳಿ ನಾವೇನು ಮಾಡಿದ್ದೀವಿ ಹುನಗುಂದಾಗ ಕೇಳ್ರಿ ನಾವೇನು ಮಾಡಿದ್ದೀವಿ ನಾನು ಲಿಸ್ಟ್ ಕೊಡ್ತೀನಿ ನಿಮ್ಗೆ ನೀವು ಈ ಪ್ರಶ್ನೆ ಕೇಳ್ತಾರೆ ನಾಳೆ ನಿಮಗೆ ಕಳಿಸ್ತೀನಿ ಅಷ್ಟೇ ಅಲ್ಲ ಇದೇ ಗೋವಿಂದ ಕಾರಜೋಳವರು ನೀರಾವರಿ ಸಚಿವರಿದ್ದರು ನನ್ನ ಮತಕ್ಷೇತ್ರ ಚಿಕ್ಕಗಲೆಗೆ ಒಂದು ಫಂಕ್ಷನ್ ಮಾಡಿದ್ರು ಏನು ಈ ಮುಳುಗಡೆ ಆದಂಥ ಜನಕ್ಕೆ ಕನ್ಸೆಂಟ್ ಪರಿಹಾರ ಏನು ಕನ್ಸೆಂಟ್ ಪರಿಹಾರ ಗೊತ್ತಾ ನಿಮ್ಗೆ ಈಗ 2013 ನಮ್ಮ ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಇದೆ 2013 ಲ್ಯಾಂಡ್ ಎಕ್ವಿಷನ್ ಆಕ್ಟ್ ಇದೆ ಅಲ್ಲ ಕೇಂದ್ರ ಸರ್ಕಾರದ ಅದು ಕಾಂಗ್ರೆಸ್ ಪಕ್ಷ ಸರ್ಕಾರ ತಂದಿರುವಂಥದ್ದು ಅಲ್ಲಿ ಇವತ್ತು ಗೈಡೆನ್ಸ್ ವ್ಯಾಲ್ಯೂ ಏನಿರ್ತದೆ ಅದ್ರ ಎಷ್ಟು 3 ಪಟ್ಟ 4 ಪಟ್ಟ 4 ಪಟ್ಟ 2 ಲಕ್ಷ ರೂಪಾಯಿ ಇದ್ರೆ ಇಂಟು 4 8 ಲ್ಯಾಕ್ಸ್ 5 ಲಕ್ಷ ಇದ್ರೆ ಇಂಟು 4 20 ಲ್ಯಾಕ್ಸ್ ಇವರು ಕನ್ಸೆಂಟ್ ಅಂತ ಹೇಳಿ ಚಿಕ್ಕಗಲ್ಗೆಲ್ಲ ಒಂದು ಫಂಕ್ಷನ್ ಮಾಡಿದ್ರು ಬೊಮ್ಮಾಯಿಯವ್ರನ್ನ ಕರೆಸಿ ನಾವು ವೇದಿಕೆ ಮೇಲೆ ಹೇಳಿದೆ ನಾನು ಅಲ್ಲೇ ಕೌಂಟರ್ ಮಾಡಿದೆ ನಾನು ವೇದಿಕೆ ಮೇಲೆ ಅದೊಂದು ಬಿಜೆಪಿ ಕಾರ್ಯಕ್ರಮ ಮಾಡಿದೆ ಆದ್ರೂ ಕೂಡ ನಾನು ಹೋದೆ ನಾನು ಮತಕ್ಷೇತ್ರದ ಅಂತ ಹೇಳಿ ಅಲ್ಲೇ ಭಾಷಣ ಮಾಡಿದೆ ಬೊಮ್ಮಾಯಿಯವ್ರು ಹೇಳಿದ್ರೆ ನನಗೆ ಗೊತ್ತಿರಲಿಲ್ಲ ಇದು ಅಂತ ಇವ್ರು ಏನ್ ಮಾಡಿದ್ರು ಗೊತ್ತಾ ಈ ಇದು ಅವ್ರಿಗೆ ರೈಟ್ಫುಲ್ ಆಗಿ ಬರ್ತದೆ ಅವ್ರ ಹಕ್ಕಲಿಂದ ಏನು ಬರ್ತದೆ 4 ಲಕ್ಷ ಇಂಟು 4 16 ಲಕ್ಷ ಆಯ್ತು ಅಂತ ಕೊಡ್ರಿ ಅಥವಾ 3 ಲಕ್ಷ ಇಂಟು 4 12 ಲಕ್ಷ ಆಯ್ತಲ್ಲ ಆ ಹಕ್ಕನ್ನ ಇವರು ಬೈಂಡಿಂಗ್ ಮಾಡಿಬಿಟ್ಟಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.